ಇದೆಲ್ಲ ಯಾವಾಗ ಮಾಡಕ್ ಟೈಮ್ ಸಿಗುತ್ತೆ? ಅದು ತಿನ್ನಲಿ ಕುತ್ಕೊಂಡಿದ್ದೆ. ಏನೇ ಎಲ್ಲಿ ಕಾಲು ಎತ್ಬೇಕು ಅಂತ ಹೇಳು. ಇವಳು ನನ್ನ ಕರ್ಕೊಂಡು ಹೋಗೋ ಅಷ್ಟು ನನ್ನ ನಡ್ಕೊಂಡು. ಮಾರ್ನಿಂಗ್ ಎಲ್ರಿಗೂ, ನಾನು ನಿಮಗಂತೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೈ. ಆ್ಯಕ್ಚುಲಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಇವತ್ತು ಫುಲ್ಲು ಏನು ನನ್ನ ಪ್ಯಾಕಿಂಗ್ ಮಾಡ್ಕೊಳ್ಳೋದಿರುತ್ತೆ. ನನಗೆ ಏನೇನು ಬೇಕು ಅಂತ ತೊಗೊಳೋದಿರುತ್ತೆ. ಹಾಗೆ ಇವತ್ತು ನಮ್ಮ ಮನೇಲಿ ಚಿಕನ್ ಸಾಂಬಾರ್, ಚಿಕನ್ ಫ್ರೈ, ಚಿಕನ್ ಕಬಾಬ್ ಇಷ್ಟೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ತಿನ್ನಬೇಕು. ಇವಾಗಿನ್ನೂ ರೆಡಿ ಆಗಿಲ್ಲ. ಅಷ್ಟರಲ್ಲಿ ಸ್ವಲ್ಪ ಪ್ಯಾಕಿಂಗ್ ಮುಗಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇಷ್ಟೆಲ್ಲ ಎತ್ಕೊಂಡಿದ್ದೀನಿ. ಇದೆಲ್ಲನೂ ಹೋದ್ಸಲ ಒಂದು ಇದನ್ನು ತೊಗೊಂಡಿದ್ದೆ, ಅದರಲ್ಲಿ ಹಾಕ್ಕೋಬೇಕು. ಇವಾಗ ಅಲ್ಲಿ ಲಗೇಜ್ ಸುಟ್ಕೇಸ್ ಥರ ತೊಗೊಂಡಿದ್ದೆ, ಅದನ್ನು ನಮ್ಮಮ್ಮ ರೂಮಲ್ಲಿ ಇಟ್ಟಿದ್ದೀನಿ. ಈಗ ತೊಗೊಂಬಂದು ಇಷ್ಟೆಲ್ಲ ಇಟ್ಕೋಬೇಕು. ಇನ್ನೂ ಇದ್ರ ಜೊತೆಗೆ ಏನೇನು ಬೇಕು, ಏನೇನು ತೊಗೊತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಇವತ್ತಿಂದು ಏನು ಹೇಳ್ತಾರೆ, ಇವತ್ತಿನ ವ್ಲಾಗ್ ಈ ಥರ ಇರುತ್ತೆ ಗೈಸ್. ಇದನ್ನು ನಾನು ಪ್ರಾಬಬ್ಲಿ ನಾಡಿದ್ದು ಪೋಸ್ಟ್ ಮಾಡ್ತೀನಿ ಅಂತ ಅನಿಸುತ್ತೆ. ಸೊ ಬನ್ನಿ, ಇವಾಗ ಒಂದೊಂದೇ ನಿಧಾನ ಮಾಡ್ಕೊಳ್ಳೋಣ. ಬಿಕಾಸ್ ನಾಳೆ ನಾನು ಹೊರಡೋದು. ನಿಧಾನವಾಗೆಲ್ಲ ಅಂದರೆ ಈಗಲಿಂದನೇ ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಏನೇನು ಅಂತ ನೆನಪಾಗುತ್ತೆ ನಿಧಾನಕ್ಕೆ ಇಟ್ಕೊಳ್ಬೇಕಾದ್ರೆ. ಒಂದೇ ಸಲ ಅವಾಗೊಂದು ಹೋಗೋಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿಕೊಂಡ್ರೆ ಯಾವುದಾದ್ರೂ ಒಂದನ್ನು ಮಿಸ್ ಮಾಡ್ತೀನಿ ನಾನು. ಸೊ ಹಂಗಾಗಿ ಇವಾಗಿಂದನೇ ಸ್ಟಾರ್ಟ್ ಮಾಡ್ದಾಗ ಎಲ್ಲ ನನ್ನ ಸೂಟ್ ಕೇಸ್ ಒಳಗಡೆ ಇಡಬೇಕು. ಇದು 1 ಮಂತಿಗೆ ಅಂತ ಹೋದ್ಸಲ ತರಿಸ್ಕೊಂಡಿದ್ದು. ಇದು ಸ್ವಲ್ಪ ಚಿಕ್ಕದಾಗುತ್ತೆ ಅಂತ ಅನಿಸುತ್ತೆ. ನೋಡೋಣ. ಲಗೇಜ್ ಬ್ಯಾಗ್ಗೆ ಸ್ವಲ್ಪ ಹಾಕೊಳ್ಳೋಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದರೆ ಯಾವಾಗಾದರೂ ಬಂದು ಹೋಗೋದಕ್ಕಾದರೆ ಅವಾಗ ಬಂದುಬಿಟ್ಟು ತೊಗೊಂಡೋಗೋದು ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ತುಂಬ ಎತ್ಕೊಂಡು ಹೋಗೋಕ್ಕಾಗಲ್ಲ. ನೋಡೋಣ ಎಷ್ಟಾಗುತ್ತೆ ಅಷ್ಟು ತೊಗೊತೀನಿ. ಒಳಗೆ ಅಂತ ನಿವೇದಿತಾ ಗಿಫ್ಟ್ ತಂದಿದ್ದಾರೆ. ನನ್ನ ರೂಮ್ನ ಸ್ವಲ್ಪ ಇಗ್ನೋರ್ ಮಾಡಿ ಆಯಿತಾ. ಎಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ. ನೋಡಿ ಎಷ್ಟು ಗಲೀಜಾಗಿದೆ ಅಂತ. ನಿವೇದಿತಾ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಏನಾದರೂ ಹೇಳ್ಬಿಟ್ಟು ಕೊಡುವೆ. ಹೇಳೇ, ಸ್ವಲ್ಪ ಶೈ ನೇಚರ್ ಅವ್ರದ್ದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಿಲ್ಲ, ಇರಲ್ಲ ಅಂತ ಅಷ್ಟೇ ಕೊಡ್ತಿರೋದು. ಇದ್ದಿದ್ರೆ ಕೊಡ್ತಾಯಿರ್ಲಿಲ್ವಾ? ಗೈಸ್ ಏನೋ ತಂದಿದ್ದಾಳೆ ಗೈಸ್, ಹಿಡ್ಕೊ ನೋಡೋಣ. ನಂದು ರೂಮ್ ಅಂತೂ ಅಯ್ಯೋ ಇವಳೇ ಮಾಡಿರೋದು. ಹ್ಯಾಪಿ ಬರ್ಡೇ ಅಕ್ಕ. ಇದೆಲ್ಲ ಯಾವಾಗ ಮಾಡೋಕ್ಕೆ ಟೈಮ್ ಸಿಗುತ್ತೆ? ಅದು ಪೆನ್ನಲ್ಲಿ ಕುತ್ಕೊಂಡಿದ್ದೆ. ಏನೇ ಅಷ್ಟೊಂದು ಉದ್ದಕ್ಕಿಲ್ಲ. ನಿನ್ಗೆ ಹೆಂಗ್ ಬಂತು ಇದು ಯೋಚನೆ? ನೀನು ಇನ್ನೇನು ಯೂಟ್ಯೂಬರಾಗ ಅದೇ ಯೂಸ್ ಮಾಡಿದೆ, ಇನ್ನೇನು ಮಾಡಿ. ನೀವೀ ಪ್ರಾಮಿಸ್ ಮೊನ್ನೆ ಬ್ಲಾಗಲ್ಲಿ ನೋಡು ನಂದು ಟ್ರೈಪಾಡ್ ಕಿತ್ತೋಯ್ತು ತಗೊಬೇಕು. ನಾನು ನೋಡಿಲ್ಲ ಇನ್ನು ಯಾವ ನಿನ್ನ ಪ್ರಾಮಿಸ್ ಟ್ರೈಪಾಡ್ ಕಿತ್ತೋಯ್ತು ಅಂತ ಬ್ಲಾಗ್ ಮಾಡಿ ಹಾಕಿದ್ದೀನಿ, ಅಲ್ಲೇ ಇಟ್ಟಿದ್ದೀನಿ. ನಾನು ಇವಾಗ ಹೋಗಿದ ತಕ್ಷಣ ಟ್ರೈಪಾಡ್ ಬುಕ್ ಮಾಡೋಣ ಅನ್ಕೊಂಡಿದ್ದೆ. ಅಯ್ಯೋ, ಇದು ನನ್ನ ಫ್ರೆಂಡ್ ಕೈಲಿ ಬುಕ್ ಮಾಡಿಸಿದ್ದೆ, ಬಟ್ ಅವಳು ತಂದ್ಕೊಟ್ಟಾಳೆ. ನಾನು ಓಪನ್ ಮಾಡಿರಲಿಲ್ಲ, ಹಂಗೆ ಪ್ಯಾಕ್ ಮಾಡಿಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಸೊಕ್ಕದ ಇರಿಟಾಯ್ತು. ಸೇಮ್ ಇದೇ ಥರದ್ದೇ ನಾನು ತೊಗೊಂಡಿದ್ದು. ಎಂಥ ಟೈಮಲ್ಲಿ ಕೊಟ್ಟೆ ಗೊತ್ತಾ ನೀನು ಟ್ರೈಪಾಡು. ನಾನು ಮೊನ್ನೆ ತಾನೇ ನನಗೆ ಅಲ್ಲೇ ಇಟ್ಟಿದ್ದೀನಿ, ಕಿತ್ತೋಯ್ತು ಅಂತ ಅಂದ್ಬಿಟ್ಟು ಟ್ರೈಪಾಡುಗೆ ಇಲ್ಲದೆ ಯಾವುದು ಟ್ರಾನ್ಸಿಷನ್ ವಿಡಿಯೋನೂ ಮಾಡಿರಲಿಲ್ಲ ಗೈಸ್. ಸಖತ್ ಖುಷಿ ಆಯಿತು. ನಾನಿವಾಗ ಅನ್ಕೊತಾ ಇದ್ದೆ ಮಾಮೂಲಿ ಇವಾಗ ಬುಕ್ ಮಾಡಿಬಿಡೋಣ, ಚಿಕ್ಕದು ಬುಕ್ ಮಾಡಿ ಇದೇನೇ ಬುಕ್ ಮಾಡ್ಕೊಂಡಿದ್ದು, ದೊಡ್ಡದು ಬುಕ್ ಮಾಡಿಬಿಡೋಣ ಅನ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಫುಲ್ ಖುಷಿ ಆಯಿತು. ನನ್ನ ಟ್ರೈಪಾಡ್ ಕಿತ್ತೋಗ್ಬಿಟ್ಟಿತ್ತು, ಅಲ್ಲೇ ನಂದು ಕಿಚನಲ್ಲೇ ಇಟ್ಟಿದ್ದೀನಿ ಕಿತ್ತೋಗಿರೋದನ್ನ ನೋಡ್ಕೊಂಬ. ಥ್ಯಾಂಕ್ ಯು ನೀವಿ. ಇಟ್ಸ್ ಓಕೆ. ಏನು ಕೊಡಿಸಲ್ಲ ಈ ಚಾಕ್ಲೇಟ್ ಗೈಸ್. ಇವಳಿಗೂ ಒಂದು ಇದು ತಡೀರಿ ಕೊಡ್ತೀನಿ, ಬೇಗ ಹೋಗ್ತೀನಿ. ಸೊ ಇವ್ರಿಗೆಲ್ಲ ಕೊಟ್ಟೋಗ್ಬೇಕಂತ ಬೆಳಗ್ಗೆ ತಾನೇ ತರಿಸಿಟ್ಟೆ. ಅದು ಇಲ್ಲಿ ಬೇಕ್ರಿಲಿ ಏನೂ ಸಿಕ್ಕಿಲ್ಲ, ಬೆಳಗ್ಗೆ ತಾನೇ ತರಿಸ್ದೆ ಗೈಸ್. ಕೊಟ್ಬಿಟ್ಟು ಮನೆ ಹತ್ರ ಕೊಟ್ಟೋಗೋಣ ಅಂತ ಅಂದ್ಬಿಟ್ಟು.
ಬರ್ತಡೇಂದ್ರೆ ಕೇಕ್ ಕಟ್ ಮಾಡೋಕ್ಕಾಗಲ್ಲ. ಕೊಡಿ ತಮ್ಮನಿ. ಥ್ಯಾಂಕ್ ಯು ಅಮ್ಮ. ನೀವು ಏನು ಗಿಫ್ಟ್ ಕೊಟ್ರು ಗೊತ್ತಾ? ಅವಳಿಗೆ ಗೊತ್ತಿಲ್ಲ ನಾನು ಡ್ರೈ ಫ್ರೂಟ್ ಕಿತ್ತೋಗೈತೆ ಅಂತ. ನನಗೆ ಖುಷಿ ಆಗೋಯ್ತು ಕೊಟ್ಟಿದ ತಕ್ಷಣ. ಅವಳು ನೋಡಿಲ್ಲ ಬ್ಲಾಗ. ಗೈಸ್ ನಾನು ನಾಳೆ ಹೋಗ್ತಾ ಇದ್ದೀನಿ ಬಿಟ್ಟು ನಮ್ಮ ಆಂಟಿಯವ್ರಿಗೆ ದೊಡ್ಡಮ್ಮವ್ರಿಗೆಲ್ಲ ಸ್ವೀಟ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಏನೋ ಇದು ಮಾಡಿದ್ದೀನಿ ಏನೋ ನಂಗೆ ಎತ್ಕೊಬತ್ತಾರೋದು. ಸೊ ಅಂದರೆ ಇನ್ನು ಬರೋದು ಯಾವಾಗ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ. ಅಯ್ಯೋ ನಿಮ್ಮ ನಾಯಿ ಬಂತು ಕಣೆ. ಏನು ಮಾಡಲ್ಲ ನೀವೇ ಪ್ಲೀಸ್ ಹಿಡ್ಕೋ. ನಾಯಿಗೆ ಏನು ಮಾಡಲ್ಲ ನೀವೇ ಪ್ಲೀಸ್. ನೀವೇ ಬೇಡ. ಏನು ಇದು ಹಿಂಗೈತೆ? ನೀವೇ ಭಯ ನೀವೇ ಗೈಸ್. ಇವಾಗ ಇವಳು ನನ್ನನ್ನು ಸೈಕಲಲ್ಲಿ ಕರ್ಕೊಂಡು ಹೋಗ್ತಾಳೆ. ಬೀಳಿಸ್ದಂಗೆ ಕರ್ಕೊಂಡು ಹೋಗ್ಬಿಡು ನಿವೇದಿತಾ. ತಡಿಯೇ ಏನು ಓಡಾಕ್ತಾವಳು. ಹೋಗಪ್ಪ ಕುತ್ಕೊಂತೀನಿ. ಇರೇ ಎಲ್ಲಿ ಕಾಲು ಎತ್ತಬೇಕು ಅಂತ ಹೇಳು. ಇವಳು ನನ್ನನ್ನು ಕರ್ಕೊಂಡು ಹೋಗೋ ಅಷ್ಟೊಂದು ನಾನು ನಡ್ಕೊಂಡು ಹೋಗಿದ್ರೆ ಇಷ್ಟೊತ್ತಿಗೆ ಹೋಗೇ ಬಿಡ್ತಿದ್ನೇನೋ. ಅಷ್ಟೊಂದು ತೂಕ ಇದ್ದೀನಿ ನೀನೇ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ನಡ್ಗೆ. ಇರೇ ನೀವೇ ನಿನ್ನ ಕೈ ಮುಗಿತೀನಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನೀವೇ ಪ್ಲೀಸ್ ಬಿಡಿ. ಗೈಸ್ ಕೆಟ್ಟದಾಗೆಲ್ಲ ಕಿರ್ಚ್ಕೊಂಡಿದ್ದೀನಿ. ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಅಮ್ಮ ನಾನು ಫುಲ್ ಭಯದಿಂದ ಹಿಡ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲೂ ಉದುರಿಸ್ಬಿಡ್ತಾಳ. ನಾಳೆ ಬೇರೆ ಹೋಗ್ಬೇಕು ನಾನು. ಹೋಗ್ಬಾರ್ದು ಅಂತಲೇ ಹಿಂಗೆ ಮಾಡಿರೋದು ಇವಳು. ಆಂಟಿ ಇಷ್ಟು ಕೋಳಿಲಿ ಒಂದು ಹಿಡ್ಕೊಂಡೋಗ್ಲಾ? ಬೆಂಗಳೂರಿಗೆ ತಗೊಂಡೋಗ್ಲಾ? ಈಗ ಮನೆ ಹತ್ರ ಹೋಗ್ಬೇಕು. ಬಂದ್ವಿ ಅವ್ರ ಮನೆ ಹತ್ರ. ನೀವಾ ಎಲ್ಲಿ? ಎಲ್ಲ ನಮ್ಮಪ್ಪನ ತೋರ್ಸೋಣ. ನಮ್ಮಪ್ಪ ಗೈಸ್ ನಮ್ಮ ಮಮ್ಮಿ ನಿಮಗೆ ಬರಬೇಕಾಗಿದ್ದು ನಮ್ದಕ್ಕೆ ಬಂದಿಲ್ಲ ಈ ಅಮ್ಮ. ಯಾಕೆ ಬಂದಿಲ್ಲ? ನಮ್ಮ ಮಮ್ಮಿ ನಾನು ಚಂದನ ನಸ್ಕೆಗೆ ನಾವೇ ಫಸ್ಟ್ ಉಂಡು ಬಂದು ಬಸ್ಗೆ ಫೋಟೋ ತೆಗೆಸ್ಕೊಂಡಿದ್ವಿ. ಚಂದನ ನಸ್ಕ ಗೈಸ್ ಎಲ್ಲ ಪ್ಯಾಕಿಂಗ್ ಮುಗ್ದಿದೆ. ಇದ್ರಲ್ಲಿ ಕಂಪ್ಲೀಟ್ ಬಟ್ಟೆನೇ ಇದೆ. ಅದ್ರ ಜೊತೆಗೆ ಇದರಲ್ಲೂ ಅಷ್ಟೇ ಬಟ್ಟೆ ಮತ್ತು ಇದಿದೆ ಬೆಡ್ಶೀಟ್ ಇದೆ. ಮತ್ತು ಇಲ್ಲಿ ಆಯಿಲ್ ತೊಗೊಂಡಿದ್ದೀನಿ. ಚೆಲ್ಲೋಗ್ಬಿಡುತ್ತೆ ಅಂತ ಭಯ. ಇಲ್ಲಿ ಏನು ಪೌಡರ್ ತೊಗೊಂಡಿದ್ದೀನಿ. ಏನು ಪೌಡರ್ ಅಂತಂದರೆ ಇದು ಕಡಲೆ ಹಿಟ್ಟಿನ ಪೌಡರ್ ತೊಗೊಂಡಿದ್ದೀನಿ. ಅಲ್ಲಿ ಲ್ಯಾಪ್ಟಾಪ್ ಮತ್ತು ಒಂದು ಬೆಡ್ಶೀಟ್ ತೊಗೊಂಡಿದ್ದೀನಿ. ಇನ್ನೊಂದು 4-5 ಜೊತೆ ಡ್ರೆಸ್ ಇದೆ. ಅದನ್ನು ಸ್ಟಿಚ್ ಹಾಕೋಕೆ ಕೊಟ್ಟಿದ್ದೆ. ಅದನ್ನು ತಂದು ಕೊಟ್ಟವ್ರು ನಮ್ಮಮ್ಮ. ಫುಲ್ ನೋಡಿಲ್ಲ ಹೆಂಗೆ ಬಿಸಾಕಿದ್ದೀನಿ. ಇವಾಗ ಅದನ್ನೆಲ್ಲ ಮಡ್ಚಿಟ್ಕೊಬಿಟ್ರೆ ಕಂಪ್ಲೀಟ್ ಎಲ್ಲನೂ ಆಯಿತು. ಬ್ರಷ್ ಅದೆಲ್ಲ ಮಾರ್ನಿಂಗ್ ಇಟ್ಕೋತೀನಿ. ಇಲ್ಲಾಂತಂದರೆ ಅಲ್ಲೇ ತೊಗೊತೀನಿ. ಅಂದರೆ ಈಗ ರೀಸೆಂಟಾಗಿ ತೊಗೊಂಡಿರೋದು. ಸೊ ಅದಕ್ಕೆ ಅದನ್ನೇ ಇಟ್ಕೊಳ್ಳೋಣ. ಇಲ್ಲಾಂದರೆ ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಗೈಸ್. ಆಲ್ಮೋಸ್ಟ್ ಎಲ್ಲ ಆಗಿದೆ. ಇಲ್ಲಿರೋದನ್ನೆಲ್ಲ ಒಂದು ಸ್ವಲ್ಪ ಹಾಕೋಬಿಡ್ಬೇಕಷ್ಟೆ. ಇದರಲ್ಲಿ ಒಂದು ಸ್ವಲ್ಪ ಅಂದರೆ ಫುಲ್ ಸ್ಪೇಸ್ ಇಲ್ಲ, ತುಂಬ ಹೋಗ್ಬಿಟ್ಟೈತೆ. ಇದರಲ್ಲೂ ಅಷ್ಟೇ ಬರೀ ಬಟ್ಟೆಗೆ ಆಗೋಯಿತು. ಇನ್ನೊಂದು ಮಿಕ್ಕಿರೋದು ನನ್ನ ಲ್ಯಾಪ್ಟಾಪ್ ಬ್ಯಾಗಲ್ಲಿ. ಅದರಲ್ಲಿ ಎಷ್ಟಾಗುತ್ತೆ ಅಷ್ಟು ಇವಾಗ ಟ್ರೈ ಮಾಡ್ತೀನಿ. ಆ್ಯಂಡ್ ತಲೆಗೆ ಎಣ್ಣೆ ಹಚ್ಕೋಬೇಕು. ಮಾರ್ನಿಂಗ್ ತಲೆ ಸ್ನಾನ ಮಾಡಬೇಕು. ಹಿಂಗೆ ಅಂದ್ಕೊಂಡು 1 ವಾರದಿಂದ ಹಚ್ಚೋದ್ರಲ್ಲಿ ಇದ್ದೀನಿ. ಇನ್ನೂ ಹಚ್ಚಿಲ್ಲ. ಸೊ ಇವಾಗ ಆಯಿಲ್ ಅಪ್ಲೈ ಮಾಡಬೇಕು. ಬನ್ನಿ. ತಲೆಗೆ ಯಾರು ಬಂದ್ರ? ತಲೆಗೆ ಎಣ್ಣೆ ಹಚ್ಚಿಸ್ಕೊತಾ ಇದ್ದೀನಿ ಗೈಸ್. ಬೆಳಗ್ಗೆ ತಲೆ ಸ್ನಾನ ಮಾಡಬೇಕು. ಅಲ್ಲಿ ಯಾವಾಗ ಹಚ್ತೀನಿ ಅಂತ ಗೊತ್ತಿಲ್ಲ. ಅದಕ್ಕೆ ಇವಾಗ ಹಚ್ಚಿಸ್ಕೊತಾ ಇದ್ದೀನಿ ಗೈಸ್. ನೆನ್ನೆ ವಿಡಿಯೋನ ಏನು ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನಾನು ನೆನ್ನೆ ಮನೇಲಿ ಪ್ಯಾಕಿಂಗ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡಿದ್ದು. ಪಿ ಜಿಗೆ ಬಂದುಬಿಟ್ಟು ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಬಂದಿದ್ದು ಇವತ್ತಿನ ವ್ಲಾಗ್ ಎಲ್ಲ ನಾಳೆ ಬರುತ್ತೆ.
ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡುವ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.